ಹಾವೇರಿ ಜಿಲ್ಲೆಯ ಶಾಸಕರೆಲ್ಲ ಸೇರಿ ಗಂಟೆಗೆ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೋಡ ಬಿತ್ತನೆ ಮಾಡಿಸಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಹುಬ್ಬಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದರು, ಅಂದರೆ ಓಪನಿಂಗ್ ಸೆರೆಮನಿ ಮಾಡಿದರು ಈ ಯೋಜನೆಗೆ. ಈಗ ಅದು ಯೋಜನೆ ಯಶಸ್ವಿಯಾಗಿದೆ. ಈಗ ಕಾಂಗ್ರೆಸ್ ಶಾಸಕ ಪ್ರಕಾಶ್ ಕೋಳಿವಾಡ ಇವರ ನೇತೃತ್ವದಲ್ಲಿ ಆಗಿತ್ತು. ಈಗ ಎಲ್ಲರಿಗೂ ಅಲ್ಲಿ ಚೆನ್ನಾಗಿ ಮಳೆ ಬಂದಿದೆ. ಹುಬ್ಬಳ್ಳಿಯಲ್ಲಿ ಹಾವೇರಿ ಜಿಲ್ಲೆ ಒಳ್ಳೆ ಮಳೆ ಬಂದಿದೆ, ಸೂಪರ್. ಸವಣೂರು, ಶಿಗ್ಗಾವಿ, ರಾಣೆಬೆನ್ನೂರು ಸೇರಿದಂತೆ ಎಲ್ಲ ತಾಲೂಕುಗಳು ಮಳೆ ಬಂದಿದೆ. ಸೊ ಖುಷಿಯಾದ ವಿಚಾರ. ಈ ಮೋಡ ಬಿತ್ತನೆಗೆ ಮುಂದಾಗಬೇಕು ರಾಜ್ಯ ಸರ್ಕಾರ. ದುಡ್ಡು ಅಲ್ಲಿ ಇಲ್ಲಿ ಖರ್ಚು ಮಾಡೋದು ಬದಲು ಮಾಡಿದರೆ ಖಂಡಿತ ಓಟ್ ಹಾಕ್ತಾರೆ, ಇಲ್ಲಾಂದರೆ ಓಟ್ ಹಾಕಲ್ಲ. ಬರೀ ಬಸ್ ಬಿಟ್ಟರೆ ಗೃಹಲಕ್ಷ್ಮಿ ಕೊಟ್ಟು ದುಡ್ಡಲ್ಲ. ಗೃಹಲಕ್ಷ್ಮಿ ಎಷ್ಟು ಜನಕ್ಕೆ ಬಂದೆ? ಕೆಲವು ಜನಕ್ಕೆ ಮಾತ್ರ ಬರುತ್ತೆ ಅಷ್ಟೇ, ಅರ್ಥ ಮಾಡ್ಕೊಳಲ್ಲ. ಇಂದಿರಾ ಕ್ಯಾಂಟೀನ್ ಮಾಡಿದ್ದು ಓಟ್ ಹಾಕ್ತಾರೆ. ಏನೇ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಕಷ್ಟ ಇದೆ. 2022 ನಾನು ಬರ್ದು ಕೊಡ್ತೀನಿ. 2022ಗೆ ಬರೋದು ಕಷ್ಟ. ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ, ನಾವು ಬರಲ್ಲ, ಮುಖ್ಯಮಂತ್ರಿ ಆಗಿಸ್ತದೆ ಈಗ ಕರ್ನಾಟಕದಲ್ಲಿ. ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟ ಇದೆ ಕಾಂಗ್ರೆಸ್ ಪಕ್ಷ. ಆಮೇಲೆ ಡಿ ಕೆ ಶಿವಕುಮಾರ್ ಇದೆಲ್ಲ ಮಾಡ್ತಾರೆ. ಸೊ ಈ ವಿಷಯ ಏನಪ್ಪ ಅಂದರೆ, ಈಗ ಬಿಲಾವಲ್ ಭುಟ್ಟೋ, ಪಾಕಿಸ್ತಾನದ ಮಾಜಿ ಪ್ರಧಾನಿ ಬೆನಜೀರ್ ಭುಟ್ಟೋ ಅವ್ರ ಮಗ ಬಿಲಾವಲ್ ಭುಟ್ಟೋ, ಮಾಜಿ ವಿದೇಶಾಂಗ ಸಚಿವ, ಅಲ್ಲಿ ಮಾಜಿ ವಿಧಾನಸಭೆ ಸಚಿವ ಹೇಳಿದರೆ, ಸಿಂಧು ನದಿ ನೀರು ಬಿಡಲಿಲ್ಲ ಅಂದರೆ ಭಾರತ ಮೇಲೆ ಅಟ್ಯಾಕ್ ಮಾಡ್ತೀವಿ, ಭಾರತ ವಿರುದ್ಧ ಯುದ್ಧ ಸಾರಕ್ಕೂ ನಾವು ಎಸಲ್ಲ ಅಂತ ಹೇಳಿದರೆ, ಗಂಭೀರವಾದ ಆರೋಪ. ಸೊ ಗಂಭೀರವಾದ ಹೇಳಿಕೆ. ಸಿಂಧು ನದಿ ಮತ್ತು ಯುದ್ಧ ಮಾಡೇ ಮಾಡುತ್ತೆ ಪಾಕಿಸ್ತಾನ, ಅದು ಇದು ಎದುರಿಸಿದ್ದಾರೆ ಪಾಕಿಸ್ತಾನ ಪ್ಲಸ್ ಚೀನಾ. ಸೊ ಭಾರತ ಸ್ಥಿರವಾಗಿರಬೇಕು ಗಡಿಯಲ್ಲಿ. ಆಮೇಲೆ ಇದು ಈ ತಿಂಗಳ ಎಂಡಿಗೆ, ಜುಲೈ ತಿಂಗಳ ಎಂಡಿಗೆ ಸಂಪುಟ ವಿಸ್ತರಣೆ ಆಗುತ್ತೆ MP ಹೇಳಿದರೆ. ಕಾರಣ SIR ಭಾಳ ಲಬ್ಧಿ ಕೊಟ್ಟಿದ್ದಾರೆ. ಕೇಂದ್ರ ಚುನಾವಣೆ ಆಗ್ತಿರ್ತಾರೆ BJP JDS ತಂಡ ಇಂದು. ಆಮೇಲೆ ಈ ರಾಜ್ಯದಲ್ಲಿ ಫುಲ್ಲಿ ಮಳೆ ಜಾಸ್ತಿ ಬರ್ತೀವಿ. ಅದು 18 ನಾಳೆ ರೆಡ್ ಅಲರ್ಟ್ ಕರಾವಳಿ ಜಿಲ್ಲೆಗಳಿಗೆ, 3 ಜಿಲ್ಲೆಗಳಿಗೆ. ಪ್ಲಸ್ ಇಲ್ಲಿ ಮಲೆನಾಡು ಮತ್ತು ಮಧ್ಯ ಉತ್ತರ 18 ಜಿಲ್ಲೆ, ಒಟ್ಟು 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟು, ಜೋರ ಮಳೆ ಬರೋದಂತೆ. ಬೆಂಗಳೂರು ಸಹಿತ ಅಲ್ಲೂ ಬರುತ್ತೆ. ಇವತ್ತು 19, 18, 19 ಜಿಲ್ಲೆ, 19 ಜಿಲ್ಲೆಗೆ ಮಳೆ ಬರುತ್ತೆ ಆಲ್ಮೋಸ್ಟ್. ಸೊ ಈ ಮಳೆ ಒಂದು ಒಳ್ಳೆ ವಾತಾವರಣ. ಇಲ್ಲೇನೋ ಈಗ ಭೀತಿ ಇಲ್ಲ, ಇಲ್ಲೇನೂ ಭೀತಿ ಇಲ್ಲ, ಒಳ್ಳೆ ಮಳೆ ಬರುತ್ತೆ. ಮಳೆ ಬಂದು ರೈತರು ಖುಷಿಯಾಗೋದು. ಕುಡಿ ನೀರು ಅಂದರೆ ಎಲ್ಲರಿಗೂ ಸಿಗುತ್ತೆ. ಎಲ್ಲ ಜಿಲ್ಲೆ, ಬಹುತೇಕ ಎಲ್ಲ ಜಿಲ್ಲೆಗೂ ಕುಡಿ ನೀರು ಸಿಗ್ಬೋದು ಅಷ್ಟೇ ಮಳೆ ಬಂದರೆ ಫಸ್ಟು.